ನಿನ್ ಬಾಯಲ್ಲಿ ವೆಜ್ ಅಂತ ಕೇಳ್ತಾ ಇದೀನಿ. ಸಾರ್ಥಕ ಆಯ್ತು ಜೀವನ. ಶೋ ಆಫ್ ಮಾಡ್ತಿದ್ದಾನೆ, ಫ್ಲೆಕ್ಸ್. ಅವ್ರ ವಿಡಿಯೋದಲ್ಲಿ ಅವ್ರದ್ದು ಹೊಸ ಯೂಟ್ಯೂಬ್ ಚಾನಲ್ ಫೋನ್ ಮಾಡಬಾರ್ದು ಹೇಳು, ಅವಾಗ್ಲೇ ಹೇಳು, ಡೈಲಾಗ್ ಹೊಡೆದಲ್ಲ. ಫುಲ್ ಎಕ್ಸ್ಪೋ ನಡೀತಾ ಇದೆ, ಸೊ ಅದಕ್ಕೆ ನಾನು ಲೇಖಕ ಬಂದಿದೀವಿ ತಗೊಳ್ಳೋದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನದರ್ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ತುಂಬಾ ದಿನ ಆಗಿತ್ತು ರ್ಯಾಂಡಮ್ ವ್ಲಾಗ್ ಮಾಡಿ. ಹಾಗೇನೆ ನಾವು ಹೊರಗೆ ಹೋಗ್ತಾ ಇದೀವಿ, ಯಾಕಂದ್ರೆ 3 ದಿನ ರಜಾ ಇದೆ. ಮನೇಲೆ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ನನ್ ಬೋರ್ ಆಗ್ತಿದೆ, ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ದೆ ಅವರಿಗೆ. ಸೊ ಬಾ ಈಚೆ ಹೋಗೋಣ ಎಲ್ಲಾದ್ರೂ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ನಮಗೂ ಗೊತ್ತಿಲ್ಲ, ಜಸ್ಟ್ ಥಿಂಕ್ ಮಾಡ್ತಾ ಇದೀವಿ ಎಲ್ಲಿ ಹೋಗೋದು ಅಂತ. ಸದ್ಯಕ್ಕೆ ನಾವು ಊಟ ಮಾಡ್ಬೇಕು, ಯಾಕಂದ್ರೆ ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಊಟ ಮಾಡ್ಬೇಕು, ಅದಕ್ಕೆ ನಿಯರ್ ಬೈ ರೆಸ್ಟೋರೆಂಟ್ಸ್ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಈ ಒಂದು ವ್ಲಾಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್. ಅರಿ ಎಲ್ಲೋಗೋಣ ಅಂದ್ರೆ ವೆಜ್ಜಾ ನಾನ್ ವೆಜ್ಜಾ? ನಂಗೆ ನಾನ್ ವೆಜ್ ತಿನ್ಬೇಕನ್ಸಿದೆ. ನನ್ಗೆ ವೆಜ್ಜು. ವೆಜ್ಜಾ? ನೀನ್ ವೆಜ್ಜಾ? ನಾನ್ ದಿನ ನಾನ್ ವೆಜ್ ತಿಂತೀನಿ ಸಾಕಾಗ್ಬಿಟ್ಟೈತೆ ನನ್ಗೆ. ನೋಡಿಲ್ಲ, ಆಗ್ಲಿ ಪಿಂಪಲ್ ಬಂದ್ಬಿಟ್ಟೈತೆ. ಫಸ್ಟ್ ಟೈಮ್ ನೀನ್ ವೆಜ್ ಅಂತ ಹೇಳ್ತಿರೋದು. ಈಟ್ ಆಗ್ಬಿಟ್ಟೈತೆ ನೋಡಿ, ಇಲ್ಲಿ ಬರೀ ಡೈಲಿ ನಾನ್ ವೆಜ್ ತಿಂತೀನಿ. ನೋಡಿ ಇಲ್ಲಿ ಪಿಂಪಲ್ ಆಗ್ಬಿಟ್ಟೈತೆ. ಅದಕ್ಕೆ ನಾನ್ ವೆಜ್ಜಾ? ನಾನ್ ವೆಜ್ ಬೇಡವಾ? ನಂಗೆ ನಾನ್ ವೆಜ್ ತಿನ್ಬೇಕಂತ ಅನ್ನಿಸ್ತಾ ಇಲ್ಲ ಇವತ್ತು. ಫಸ್ಟ್ ಟೈಮ್ ನಿನ್ ಬಾಯಲ್ಲಿ ವೆಜ್ ಅಂತ ಕೇಳ್ತಾ ಇದೀನಿ. ಸಾರ್ಥಕ ಆಯ್ತು ಜೀವನ. ಎಸ್, ಮಾಡಕ್ಕಾಗಲ್ಲ. ವೆಜ್ ಅಲ್ಲಿ ನಾನೇ ಮೆನು ಸೆಲೆಕ್ಟ್ ಮಾಡ್ಬೇಕು, ನಾನೇ ಹೇಳ್ಬೇಕು. ಅವನಿಗೆ ವೆಜ್ ಅಲ್ಲಿ ಏನ್ ಆರ್ಡರ್ ಮಾಡೋದು ಅಂತಾನು ಗೊತ್ತಿಲ್ಲ. ಕನ್ಫ್ಯೂಸ್ ಆಗೋಯ್ತೀನಿ ಜಾಸ್ತಿ ಮೆನು ನೋಡಿದ ತಕ್ಷಣ. ಮೆನು ನೋಡಿದ ತಕ್ಷಣ ಇಲ್ಲ, ನಂಗೆ ಆಕ್ಚುಲಿ ವೆಜ್ ಅಲ್ಲಿ ಟೇಸ್ಟ್ ನಂಗೆ ಅಷ್ಟು ಗೊತ್ತಾಗಲ್ಲ. ಹೆಂಗಿದ್ರು ತಿನ್ಬಿಡ್ತೀನಿ. ನನ್ಗೆ ಡಿಸಿಷನ್ ಮಾಡಕ್ಕೂ ಬರಲ್ಲ, ತಗೊಳಕ್ಕೂ ಬರಲ್ಲ ಏನ್ ತಿನ್ಬೇಕು ಅಂತ ಆ ಮೆನ್ಯೂ ನೋಡಿದ್ರೆ. ಸೊ ನಾನು ಅದಕ್ಕೆ ಯಾವಾಗ್ಲೂ ನಾನ್ ವೆಜ್ಗೆ ಹೋಗೋದು. ಸೊ ಇವತ್ತು ನಾನು ಯಾಕೋ ವೆಜ್ ತಿನ್ಬೇಕು ಅನ್ನಿಸ್ತೈತೆ. ಅದಾದ್ರೂ ಒಳ್ಳೆ ವೆಜ್ ಊಟಕ್ಕೆ ಹೋಗೋಣ. ಇಲ್ಲ ನೀನ್ ನಾನ್ ವೆಜ್ ತಿನ್ನಂಗಿದ್ರೆ ವೆಜ್ ನಾನ್ ವೆಜ್ ಎರಡು ಇರೋ ಕಡೆ ಹೋಗೋಣ. ನಾನ್ ವೆಜ್ ತಿಂತೀನಿ, ಯಾಕಂದ್ರೆ ನಾನು ಆಕ್ಚುಲಿ ಜಾಸ್ತಿ ತಿಂದಿಲ್ಲ. ಲಾಸ್ಟ್ ವೀಕ್ ನಾನು ಜಾಸ್ತಿ ತಿಂದಿಲ್ಲ. ಅಂಡ್ ನಂಗೆ ಯಾಕೋ ನಾನು ತಿನ್ನೋದೇ ಸ್ವಲ್ಪ. ಅದ್ರಲ್ಲಿ ನಮ್ಮ ಮನೆಯವ್ರು ಬೇರೆ ನಾನ್ ವೆಜ್ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಾನು ಜಾಸ್ತಿ ತಿನ್ನಲ್ಲ, ಮಿಕ್ಕಿದೆಲ್ಲ ಅವ್ರಿಗೆ ಕೊಡ್ತೀನಿ, ಅವನೇ ತಿನ್ನೋದು. ಸೊ ಅವನೇ ಬೇಡ ಅಂತ ಅಂದ್ಮೇಲೆ ನಾನು ವೆಜ್ಜೇ ತಿಂತೀನಿ ಆಲ್ಮೋಸ್ಟ್. ಇವಾಗ ನಮ್ಮ ಕಾರ್ ವ್ಯಾಲೆಟ್ ಪಾರ್ಕಿಂಗ್ಗೆ ಹೋಗ್ತಾ ಇದೆ. ಆ್ಯಂಡ್ ನಾವಿವಾಗ ಬಂದಿದ್ದೀವಿ ಎಣ್ಣೆಗೆ. ಚೆನ್ನಾಗಿದೆ, ಹೊಸ ಜಾಕೆಟ್. ಶೋ ಆಫ್ ಮಾಡ್ತಿದ್ದಾನೆ, ಫ್ಲೆಕ್ಸ್ ಮಾಡ್ತಿದ್ಯಾ? ಫ್ಲೆಕ್ಸ್. ಎಸ್, ನಾವಿವಾಗ ಬಂದಿರೋದೆ ಎಣ್ಣೆಗೆ ಗೈಸ್. ನಾವಿಲ್ಲಿಗೆ ನಮ್ಮ ಆನಿವರ್ಸರಿ ಟೈಮಲ್ಲಿ ಬಂದಿದ್ವಿ. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು. ಸಡನ್ ಆಗಿ ನಂಗೆ ನೆನಪಾಯ್ತು ಎಣ್ಣೆ ಇದೆಯಲ್ವಾ ಇಲ್ಲಿ ಅಂತ ಹೇಳ್ಬಿಟ್ಟು, ಮಲ್ಲೇಶ್ವರಂ ಹತ್ರ. ಸೊ ಅದಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ವೆಜ್ ಅಂಡ್ ನಾನ್ ವೆಜ್ ಮಸ್ಟ್ ಟ್ರೈ. ಅಂಡ್ ಇಲ್ಲಿ ಲಾಸ್ಟ್ ಟೈಮ್ ನಾವು ವೆಜ್ ಬಿರಿಯಾನಿ ತಗೊಂಡಿದ್ವಿ, ವೆಜ್ ದೊನ್ನೆ ಬಿರಿಯಾನಿ ಸಖತ್. ಅಂಡ್ ಹರಿಗೂ ಕೂಡ ತುಂಬಾ ಇಷ್ಟ. ಸೊ ಇವತ್ತು ಅವ್ನು ವೆಜ್ ಆಗಿರೋದ್ರಿಂದ ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಲೆಟ್ಸ್ ಗೋ. ಎಷ್ಟನೇ ಫ್ಲೋರ್? ಥರ್ಡ್ ಫ್ಲೋರ್ ಅಲ್ಲ? ಥರ್ಡ್ ಫ್ಲೋರ್. ವೀಕೆಂಡ್ ಬೀಟ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇವ್ರದ್ದು ರೂಲ್ಸ್ ಮಾತ್ರ ಕ್ರೇಜಿ ಗೈಸ್. ಇಲ್ಲಿ ನೋಡಿ, ಎಣ್ಣೆ ರೂಲ್ಸ್. ಲೇಡೀಸ್ ಫಸ್ಟ್, ನೋ ಸಾಲ, ನೋ ಜಗಳ, ನೋ ಎಣ್ಣೆ ಫಾರ್ ಕಸ್ಟಮರ್ಸ್ ಬಿಲೋ 21, ನೋ ಸೇಯಿಂಗ್ ಬಾರೋಲೋ ಟು ಸ್ಟಾಫ್, ನೋ ghee roast without ghee, ನೋ ರನ್ನಿಂಗ್ ಅವೇ, ನೋ ಮಿಸ್ಚಿಫ್ ಮೇಕಿಂಗ್, ನೋ ಲೆಗ್ ಆನ್ ಚೇರ್. ಸಕ್ಕತ್ತಾಗಿ ರೂಲ್ಸ್ ಹಾಕಿದ್ದಾರೆ ಗೈಸ್. ಬಾ ಬೇಗ ಬಾ, ಒಂದೇ ಯಾವಾಗೂ ಲೇಟು. ಅಪ್ಸ್ಟೇರ್ಸ್ ಹೋಗೋಣ, ನೋಡೋಣ ಬ್ಯಾಡಿ ಹೆಂಗಿದೆ ಅಂತ. I will check. Tables are available now. ಅರಿ ಕೆಳಗಡೆ ಅರಿ ಮೇಲೆ ಹೋಗೋಣ. ನೋಡೋಣ ಹೆಂಗಿದೆ ಅಂತ ಬಂತು. ಅಲ್ಲ ಮೇಲೆ ಹೋಗೋಣ.
ಆಯ್ಕದಿದ್ದ ನಡಿ ಬೇಗ. ಲಾಸ್ಟ್ ಟೈಮ್ ಕೆಳಗಡೆ ಎಲ್ಲ ಕ್ಲೋಸ್ ಆಗಿತ್ತು, ನಾವಾಗ ಮೇಲೆ ಕೂತಿದ್ದು. ಏನದು ಸರ್? ನಡಿ ನಡಿ. ಆಫ್ ಮಾಡಿ ಸಾಕು. ಅರೆ ಆ ಕಡೆ ಕುತ್ಕೊಳ್ಳೋದು ಬೇಡ, ಈ ಕಡೆ ಕುತ್ಕೊಳ್ಳೋಣ. ಆ ಕಡೆ ಫುಲ್ ಆಗಿದ್ಯಾ? ಇಲ್ವಾ, ಇಲ್ಲಿ ಸಿಟಿಯ ಇಲ್ಲಿ ಕುತ್ಕೊಳ್ಳೋಣವಾ? ಇಲ್ಲ ಅಲ್ಲಿ ಕುತ್ಕೊಳ್ಳೋಣವಾ? ಬೆಳಗ್ಗೆ ಟೈಮ್ ಬಂದಿರೋದು 8ಗೆ. ತುಂಬಾ ಚೆನ್ನಾಗಿದೆ ವೈಬು. ಮತ್ತೆ ಸಿಸ್ಟರ್ ಕೂಡ ಇದ್ದಾರೆ, ಕರಾಕಿ ನಡೀತಾ ಇದೆ. ನಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಆರ್ಡರ್ ಮಾಡಿದೀವಿ. ಐ ಆಮ್ ವೇಟಿಂಗ್ ಫಾರ್. ಎರಡು ನನ್ಗೇನೆ 2+1 ಅಂತೆ. 1 ತಗೊಂಡ್ರೆ 2 ತಗೊಂಡ್ರೆ 1 ಫ್ರೀ. ಟಿನ್ ಟಾಯ್. ವಿಡಿಯೋದಲ್ಲಿ ಅಲೋ ಇಲ್ಲ. ವಾಟ್? ನನ್ನ ವಿಡಿಯೋದಲ್ಲಿ ಇದೆಲ್ಲ ಅಲೋ ಇಲ್ಲ ಗೈಸ್. ಅವ್ರ ವಿಡಿಯೋದಲ್ಲಿ ಅವ್ರದ್ದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ಅದ್ರಲ್ಲಿ ಬೇಕಾದ್ರೆ ಇದೆಲ್ಲ ತೋರಿಸ್ಕೋಬಹುದು. ನನ್ನ ವಿಡಿಯೋದಲ್ಲಿ ಇದೆಲ್ಲ ರೆಸ್ಟ್ರಿಕ್ಟೆಡ್. ಡಿಲೀಟ್ ಮಾಡ್ತಾ ಇದೀನಿ, ಎಲ್ಲ ಡಿಲೀಟ್ ಮಾಡ್ತಾ ಇದೀನಿ. ಮಾಡ್ಕೋ. ಒನ್ ಮೋರ್ ಥಿಂಗ್, ನಾನು ಇದು ಯಾವ್ದು ಕುಡಿಯಲ್ಲ ಗೈಸ್, ಅದು ಅವರೇ ಕುಡಿಯೋದು. ಗೈಸ್ ಇದು ಆಲ್ಕೋಹಾಲ್ ಬಿಯರ್ ಅಲ್ಲ, ನಾನ್ ಆಲ್ಕೋಹಾಲಿಕ್ ಬಿಯರ್. ನಾನ್ ಆಲ್ಕೋಹಾಲಿಕ್. ಎಸ್. ಗೈಸ್, ಪೆರಿ ಪೆರಿ ಚಿಕನ್ ಫ್ರೈಸ್ ಅಂಡ್ ಪೆರಿ ಪೆರಿ ವಿಂಗ್ಸ್. ಸಕ್ಕತ್ತಾಗಿದೆ. ನೋಡ್ತಾನೆ ಹೊಟ್ಟೆ ತುಂಬ ಐತೆ ನಂಗೆ. ಹೆಂಗಿದೆ? ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಇದು ಆರ್ಡರ್ ಮಾಡಿದ್ವಲ್ಲ, ನಿಂಗೆ ಗೊತ್ತಾ? ಈ ಚಿಕನ್ ವಿಂಗ್ಸ್ ಆರ್ಡರ್ ಮಾಡಿದ್ವಿ. ಇಲ್ಲ ಗೈಸ್, ಇಲ್ಲಿ ಬಿರಿಯಾನಿನೇ ಬೆಸ್ಟ್ ಅಂದ್ರೆ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೆಸ್ಟೋರೆಂಟ್ ಅಂದ್ರೇನೆ ಬಿರಿಯಾನಿ. ನಂಗೆ ತುಂಬಾನೇ ಇಷ್ಟ. ಸೇಮ್ ದೊನ್ನೆ ಬಿರಿಯಾನಿ ತರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿ. ಗೈಸ್, ಇವನು ಎಷ್ಟು ಚಾಲಾಕಿದಾನೆ ಅಂತ ಅಂದ್ರೆ, ಮನೆಯಿಂದ ಬರ್ಬೇಕಾದ್ರೆ ವೆಜ್ ಅಂತಿದ್ದ, ಇವಾಗ ನಾನ್ ವೆಜ್ ಅಂತ ನಾನ್ ವೆಜ್ ಚೆನ್ನಾಗಿ ತಿಂದ. ಇವಾಗ ಕಾರ್ ತೆಗಿತಾ ಇದೀವಿ ಗೈಸ್. ಇವಾಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಬಾ ಗೈಸ್ ನೋಡಿ, ಮಲ್ಲೇಶ್ವರಂ. ಈ ಸ್ಟ್ರೀಟ್ ನನ್ನ ಫೇವ್ರೆಟ್ ಸ್ಟ್ರೀಟ್. ಯಾವಾಗ್ಲೂ ನಾನು ಜಾಸ್ತಿ ಇಲ್ಲೇ ಶಾಪಿಂಗ್ ಮಾಡೋದು. ಕುರ್ತಾಸು ಮತ್ತೆ ಇದೆಲ್ಲ ಇರ್ತಾರೆ ರೋಡ್ ಸೈಡ್ ಅಲ್ಲಿ, ಅದು ತುಂಬಾ ಚೆನ್ನಾಗಿರತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ ಸಿಗತ್ತೆ ನೋಡಿ. ಈ ತರ ಇಟ್ಟಿರ್ತಾರೆ ಎಲ್ಲಾನು. ಅದು ಜಾಸ್ತಿ ಸ್ಯಾಟರ್ಡೇಸ್ ಮತ್ತೆ ಸಂಡೇ ಮಾತ್ರನೇ ಜಾಸ್ತಿ ಇಟ್ಟಿರ್ತಾರೆ. ಈವ್ನಿಂಗ್ ಟೈಮು ನೀವು ಬಂದಾಗ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಒಳ್ಳೊಳ್ಳೆ ಕುರ್ತಾ ಸೆಟ್ಟು ಮಸ್ತ್ ಆಗಿರೋ ಸಿಗತ್ತೆ ಗೈಸ್. ಯಾರೋ ಒಬ್ರು ನಾನ್ ವೆಜ್ ಬೇಡ ಅಂತ ಹೇಳ್ತಿದ್ರಪ್ಪ, ವೆಜ್ಜು ಏನು ಆರ್ಡರ್ ಮಾಡ್ಲಿಲ್ಲ. ಅದ್ಯಾರು ಅಂದ್ರೆ ಇವ್ರೆ. ಹುಲಿ ಸಿಂಹ ಹೊಟ್ಟೆ ಹಸ್ಕೊಂಡಿದ್ರು ವೆಜ್ ತಿನ್ನಲ್ಲ. ಹುಲಿ ಸಿಂಹ ಹೊಟ್ಟೆ ಹಸ್ಕೊಂಡಿದ್ರು ವೆಜ್ ತಿನ್ನಲ್ವಂತೆ. ಪಾಪ ಯಾರೋ ನಂಗೆ ಪಿಂಪಲ್ ಆಗ್ಬಿಟ್ಟಿದೆ, ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ, ವೆಜ್ ಮಾತ್ರ ನಾನು ತಿನ್ನೋದು ಅಂತ ಅಂದ್ರು. ವೆಜ್ ನೋಡಿ ಕನ್ಫ್ಯೂಸ್ ಆಗೋರೆ ಸ್ವಲ್ಪ ಲೈಟ್ ಆಗಿ. ಏನ್ ಆರ್ಡರ್ ಮಾಡ್ಬೇಕಂತ ಗೊತ್ತಿಲ್ಲ ಪಾಪ ನಮ್ಮ ಮನೆಯವರಿಗೆ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಲೇಖಕ್ಕ ಅವ್ರ ಮನೆಗೆ. ಅಲ್ಲಿ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್.
ಸೋನು ಈಗ ನಿನಗೆ ಕೊಟ್ಟಿರೋ ಕಲರ್ ಬಂದ್ಬಿಟ್ಟು ವೈಟ್. ಸೊ ಟೈಮರ್ ಸ್ಟಾರ್ಟ್ ಆಗುತ್ತೆ. 3, 2, 1 ಸ್ಟಾರ್ಟ್. ವೈಟ್ ಕಲರ್ ಮಾಡಬೇಕು. ಮುಗಿದಾಯ್ತು. ಇಲ್ಲ ವೈಟ್ ಮುಗೀತಾ? ಇಲ್ಲಿ ತೋರ್ಸು. ಮುಗಿದ್ ವೈಟು. ನೈಸ್. 14 ಸೆಕೆಂಡ್ಸ್ ಆಗಿ 15 ಮಾಡ್ಬೇಕು. ಹ್ಞೂ ಇನ್ನೊಂದು ಹೇಳ್ಬಿಡು. ನಾಳೆ ಮನೆಗೆ ಹೋದ್ಮೇಲೆ ಎಲ್ಲೈತೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಹೇಳ್ಬಿಟ್ಟು ಹೋಯ್ತೀನಿ. ಆಮೇಲೆ ಫೋನ್ ಮಾಡ್ತಾ ಇರ್ಬೋದು, ಎಲ್ಲಿದ್ಯಾ ಯಾವಾಗ ಬತ್ತಿ ಅಂತ ಫೋನ್ ಮಾಡ್ಬಾರ್ದು. ಹೇಳು, ಅವಾಗ್ಲೇ ಹೇಳು, ಡೈಲಾಗ್ ಹೊಡ್ದಲ್ಲ. ಕೇಳೋದಕ್ಕೂ ಸಮಯವಲ್ಲ. ಎಕ್ಸ್ಪೋ ಅಂತ ಬಂದಿದ್ದೀವಿ. ಫುಲ್ ಎಕ್ಸ್ಪೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಲೇಖಕ ಬಂದಿದ್ದೀವಿ ತಗೊಳ್ಳೋದಕ್ಕೆ. ಚೆನ್ನಾಗಿದೆ ಅಕ್ಕ. ಇದು ಪ್ಯಾಂಟ್ ಬ್ರ್ಯಾಂಡೆಡ್. ಆವಾಸ ಬ್ರ್ಯಾಂಡು ಮತ್ತೆ ಲಿವಾ ಬ್ರ್ಯಾಂಡ್ ಎಲ್ಲ ಇದೆ. ಅಂದ್ರೆ ಹುಡುಕಿ ಎತ್ಕೊಳ್ಳೋದೇ ಸೆಲೆಕ್ಟ್ ಮಾಡೋದೇ ಕಷ್ಟ, ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಒಂದು ಚೌಟ್ರಿಲ್ ಹಾಕಿದ್ದಾರೆ. ನೆನೆ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಆಗಿಬಿಟ್ವಿ. ತುಂಬ ವ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ನೆನೆ ತುಂಬ ಚೆನ್ನಾಗಿತ್ತು. ಲೇಖಕನ ಜೊತೆ ಎಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಮತ್ತು ಶಾಪಿಂಗ್ ಹೋಗಿದ್ದೆಲ್ಲ ನಿಮಗೆ ಗೊತ್ತು. ಸೊ ಅದೆಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು. ಬೆಳಗ್ಗೆ ಎದ್ದು ಇವಾಗ 7 ಗಂಟೆ ಆಗಿದೆ. ಹೊರಡ್ತಾ ಇದ್ದೀವಿ ಮನೆಗೆ. ಸ್ವಲ್ಪ ಕೆಲಸ ಇದೆ, ಸೊ ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ವಿ. ಅವರು ಇರು ಅಂತ ಹೇಳ್ತಾ ಇದ್ರು ನನಗೆ, ಅದಕ್ಕೆ ಬಟ್ ಕೆಲಸ ಇರೋ ಕಾರಣ ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗು ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.